ರಷ್ಯಾ ಅಧ್ಯಕ್ಷ ಪುಟಿನ್ ಸದ್ಯದಲ್ಲೇ ಸತ್ತೋಗ್ತಾರೆ, ಆಮೇಲೆ ಯುದ್ಧ ಮುಗಿದೋಗುತ್ತೆ ಅಂತ ಯುಕ್ರೇನ್ ಅಧ್ಯಕ್ಷ ಹೇಳ್ಬಿಟ್ಟಿದ್ದಾರಂತೆ. ಶೀಘ್ರವೇ ಪುಟಿನ್ ಈ ಮಧ್ಯೆ ಭಾರತಕ್ಕೆ ಬರ್ತಾರೆ ಅಂತ ಅವ್ರು ಪ್ರಕಟ ಮಾಡಿದ್ದಾರೆ. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಮಾತಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ಅಂತಂದ್ಬಿಟ್ಟು ಇಂಡಿ ನಾಯಕರೆಲ್ಲ ಒಬ್ಬೊಬ್ಬರೆಲ್ಲ ದೂರು ಕೊಟ್ಟಿದ್ದಾರಂತೆ. ಹೌದಾ, ಸರಿ, ಏನೋ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ದಾಳಿ ನಿಂತಿಲ್ಲ, ಅಲ್ಲಿ ಬಿಜೆಪಿ ನಾಯಕರ ಮನೆ ಮೇಲೆ ಯಾರು ದುಷ್ಕರ್ಮಿಗಳು ಬಾಂಬು ಗೂಂಡು ಎಲ್ಲ ದಾಳಿ ನಡೆಸಿದ್ದಾರಂತೆ. ಅದೇನು ಹೊಸದ ಪಶ್ಚಿಮ ಬಂಗಾಳದಲ್ಲಿ? ಅದೆಲ್ಲ ಇಲ್ಲದೆ ಇದ್ದರೆ ನ್ಯೂಸ್. ಹೊಸದಾಗಿ ಕಾವೇರಿ ಸಂಪರ್ಕ ಪಡೆಯುವ ಅಪಾರ್ಟ್ಮೆಂಟ್ಗಳಿಗೆ ಜಲಮಂಡಳಿ ಬೆಂಗಳೂರಲ್ಲಿ 20% ಹಣ ಮೊದಲು ಕಟ್ಟಿ, ಆಮೇಲೆ EMIಯಲ್ಲಿ ಕಟ್ಟಿ ಏಪ್ರಿಲಿಂದ ಜಾರಿಗೆ. ಪ್ರೋರೇಟಾಯಿಂದ ಹೆಚ್ಚಾಗಿ ₹1,00,000 ಬೀಳುತ್ತಂತೆ ಕಾವೇರಿ ಕನೆಕ್ಷನ್ಗೆ. ಬರೀ ಫ್ಲ್ಯಾಟ್ಗ, ಎಲ್ಲ ಫ್ಲ್ಯಾಟ್ಗೆ ಮಾಡ್ಬೋದು. ಏನು ಲಕ್ಷಾಂತರ ರೂಪಾಯಿ ಕೊಟ್ಟು ಫ್ಲ್ಯಾಟ್ ತಗೋತೀರಿ, ₹1,00,000 ಕೊಡೋಕ್ಕಾಗಲ್ವಾ ಅಂತ ಜಾರ್ಜ್ ಹೇಳ್ಬೋದು ಅಷ್ಟೇ. ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ದೇಶದ ವಿವಿಧ ಬಾರ್ ಅಸೋಸಿಯೇಷನ್ ಜೊತೆ ಎಲ್ಲ ಸಭೆ ಮಾಡಿದ್ದಾರೆ. ನಟಿ ರಣ್ಯಾ ರಾವ್ ಸೆಷನ್ ಕೋರ್ಟ್ನಲ್ಲಿ ಹಿನ್ನಡೆ, ಆಕೆ ಜಾಮೀನು ಅರ್ಜಿ ವಜಾ ಆಗಿದೆ. ರಾಜ್ಯದ ಪ್ರಮುಖ ದೇವಾಲಯಗಳ ಪ್ರಸಾದನ ಮನೆ ಬಾಗಿಲಿಗೆ ತತ್ತಾರಂತೆ. ಈ ಪ್ರಸಾದ್ ರಾಮಲಿಂಗಾರೆಡ್ಡಿ ಚಾಲನೆ. 14 ದೇವಾಲಯ. ಕಾಸು ಮಾಡೋಕ್ಕೆ ನಮ್ಮ ದೇವಸ್ಥಾನ ಬೇಕು, ಯಾಕಂದ್ರೆ ಸುಗಿಸ್ಕೊಳ್ಳೋಕ್ಕೂ ನಮ್ಮ ದೇವರೇ ಬೇಕು, ಎಲ್ಲ ನಂಬಿಕೆ ಬೇಕು. ಹಿಂದೂ ವಿರೋಧಿ ಮೈಂಡ್ ಸೆಟ್ಟಲ್ಲಿರೋರೆಲ್ಲ ಸರ್ಕಾರದಲ್ಲಿ ಇರ್ತಾರೆ, ಅವ್ರಿಗೆಲ್ಲ ನಮ್ಮ ದೇವರೇ ಬೇಕು ಕಾಸು ಮಾಡೋಕ್ಕೆ. ಗ್ಯಾರಂಟಿ ಯಾರಪ್ಪ ಕೊಡೋದು? ಕ್ವಾಲಿಟಿ ಗ್ಯಾರಂಟಿ. ಕಮಿಷನ್ ಕೊಟ್ಟರೆ ಶಿವರಾಜ್ ತಂಗಡಿಗೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಯಾರೋ ಆರೋಪ ಮಾಡಿದ್ರಂತೆ ಗಾಣಿಗರ ಮಠದವರು. ಆದರೆ ಏನೋ ಕೋರ್ಟ್ ಹೇಳಿದೆಯಂತೆ ಅವ್ರಿಗೆ 1.5 ಕೋಟಿ ಕೊಡ್ಬೇಕು, ಕೊಡ್ರಿ ಅವ್ರಿಗೆ 1.5 ಕೋಟಿನ ಅಂತ ಹೇಳಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ಭೀಕರ ಕಾಡ್ಗಿಚ್ಚು, 27 ಜನ ಸತ್ತಿದ್ದಾರೆ. ಪ್ರಾಚೀನ ಬೌದ್ಧ ದೇವಾಲಯಗಳು, ದೇಗುಲಗಳು ಏನೇನೋ ಎಲ್ಲ ಸುಟ್ಟೋಗ್ತಾ ಇದೆ. ಉತ್ತರ ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ವಿಚಿತ್ರ ಮದುವೆಗೆ ಸಾಕ್ಷಿ. ಪತಿಯೊಬ್ಬ ತನ್ನ ಹೆಂಡತಿಯನ್ನು ಪ್ರಿಯಕರನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಹೌದಾ? 2 ಮಕ್ಕಳ ತಾಯಿನ ಪ್ರಿಯಕರನಿಗೆ ದಾರ ಎತ್ಕೊಟ್ಟು ನನ್ನ ಮಕ್ಕಳನ್ನ ನೋಡ್ಕೊತೀನಿ, ನೀನು ಇಷ್ಟ ಬಂದವನ ಜೊತೆ ಖುಷಿಯಾಗಿರು ಅಂತ ಹೇಳಿದ್ದಾನೆ. ಅಲ್ಲಲ್ಲ ಇವಳು ಯಾರು ವೆರಿ ಗುಡ್ ಕಡೆ ಯಾರು. ಇಲ್ಲಿ ನೋಡಿದ್ರೆ ಕಟ್ಟಂತೆ, ಶೂಟ್ಸೇಸ್ ಅಂತೆ, ಟೆಲಿಫೋನಲ್ಲಿ ಇನ್ಫಾರ್ಮೇಷನ್ ಅಂತೆ. ಅಲ್ಲಿ ನೋಡಿದ್ರೆ ಹಿಂಗೆ ಏನಪ್ಪಾ ಕಲಿಯುಗ.